ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಧರ್ಮವಂತರು, ಅವ್ರಿಗೆ ಒಳ್ಳೆಯದಾಗಲಿ. ಮಿತ್ರರೇ, ಗೆಳೆಯರೇ, ಭಕ್ತರೇ, ಅಭಿಮಾನಿಗಳೇ ಅಥವಾ ಭಕ್ತರೇ, ಕಿರ್ಲಿನ್ ಫೋಟೋಗ್ರಫಿ ಅಂದರೆ ಕುಂಡಲಿನಿ ಯೋಗ ಸಾಧನೆ ಅಥವಾ ಸಪ್ತಚಕ್ರಗಳ ಯೋಗ ಸಾಧನೆ. ನಮ್ಮ ಶರೀರದಲ್ಲಿ 7 ಚಕ್ರಗಳ ಅಥವಾ 7 ಶಕ್ತಿ ಕೇಂದ್ರಗಳ ಅಲ್ಲಿನ ಒಂದು ವಾತಾವರಣ, ನಮ್ಮ ಶರೀರದಲ್ಲಿ ಅಲ್ಲಿನ ಒಂದು ವಾತಾವರಣ, ಅಲ್ಲೇನಿದೆ, ಯಾವ್ಯಾವ ಚಕ್ರದಲ್ಲಿ ಎಷ್ಟೆಷ್ಟು ಶಕ್ತಿ ಇದೆ, ಯಾವ ಚಕ್ರ ಯಾವ್ಯಾವ ಸ್ಥಾನದಲ್ಲಿದೆ, ಅದರ ಬಗ್ಗೆ ಪೂರ್ಣ ಮಾಹಿತಿ ಕೊಡೋದು ಯಾರು? ಅದಕ್ಕೆ ಕೆಲವೊಂದು ಸ್ಕ್ಯಾನರ್ಗಳಿರುತ್ತೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಸ್ಕ್ಯಾನರಲ್ಲಿ ಇಟ್ಕೊಂಡಿರ್ತಾರೆ. ಆ ಎಲ್ಲ ಸ್ಕ್ಯಾನರ್ಗಳಲ್ಲಿ ಪ್ರಪಂಚದಲ್ಲಿ 7-8 ಖಂಡಗಳು ಅಥವಾ 9 ಖಂಡಗಳೇ ಇದೆ. ಚಿಕ್ಕ ಪುಟ್ಟ ಸುಮಾರು 5,000 10,000 ದೀಪರಾಷ್ಟ್ರಗಳೇ ಇದ್ದಾವೆ. ಸಣ್ಣ ಸಣ್ಣ ದೀಪಗಳು ಇದ್ದಾವೆ. ಒಟ್ಟಾರೆ 800 ಕೋಟಿಗೂ ಅಧಿಕ ಮಂದಿ ಭೂಮಿ ಮೇಲಿದ್ದಾರೆ. 800 ಕೋಟಿಗೂ ಅಧಿಕ ಮಂದಿ ಭೂಮಿ ಮೇಲಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಧರ್ಮಗಳಿದ್ದಾವೆ. ಅನಾದಿ ಕಾಲದಿಂದ ಇಲ್ಲಿವರೆಗೂ ಬೇರೆ ಬೇರೆ ಧರ್ಮಗಳು ಬಹಳ ಕಡಿಮೆ ಇತ್ತು. ಹಿಂದೂ ಧರ್ಮ ಒಂದೇ ಈ ಜಗತ್ತಿನಲ್ಲಿ ಮೊದಲಿದ್ದಿದ್ದು. ಮಹಾನ್ ಸನಾತನ ಧರ್ಮ, ಅಖಂಡ ಭಾರತ ಅಂತೀವಲ್ಲ, ಅಖಂಡ ಭಾರತ ಅಲ್ಲ, ಅಖಂಡ ಪ್ರಪಂಚ. ಅಖಂಡ ಭಾರತ ಅಲ್ಲ ಸ್ವಾಮಿ, ಅಖಂಡ ಪ್ರಪಂಚವೇ ಹಿಂದೂ ಧರ್ಮ ಆಗಿತ್ತು. ಅದು ಯಾವುದೇ ದೇಶ ಆಗಿರಲಿ, ಯಾವುದೇ ಖಂಡ ಆಗಿರಲಿ, ಭೂಮಿಯಲ್ಲಿ ಯಾವುದೇ ದ್ವೀಪರಾಷ್ಟ್ರ ಆಗಿರಲಿ, ಅದೆಲ್ಲವೂ ಹಿಂದೂ ಧರ್ಮದಿಂದಲೇ ಕೂಡಿತ್ತು ಪ್ರಥಮ ಬಾರಿಗೆ. ಆದರೆ ಕಾಲಾನಂತರ ಸ್ವಾರ್ಥಿಗಳ ತಮ್ಮ ಸ್ವಾರ್ಥತನಕ್ಕೆ ಅಮಾಯಕತ್ವದ ಮೇಲೆ ಆಟ ಆಡಿ ಬೇರೆ ಬೇರೆ ಧರ್ಮಗಳನ್ನು ಮಾಡ್ಕೊಬಿಟ್ರು, ಬೇರೆ ಬೇರೆ ಪಂಗಡಗಳು ಮಾಡ್ಕೊಬಿಟ್ರು, ಬೇರೆ ಬೇರೆ ಪಂಥಗಳು ಮಾಡ್ಕೊಬಿಟ್ರು, ಬೇರೆ ಬೇರೆ ಏನೇನೋ ಸಂಘ ಸಂಸ್ಥೆಗಳು ಮಾಡ್ಕೊಬಿಟ್ರು. ಬಿಡಿ, ಅದು ಬೇರೆ ವಿಚಾರ. ಅವ್ರ ವಿಷಯ ನಮಗೆ ಬೇಡ ಬಿಡಿ. ಅದೆಲ್ಲ ದೊಡ್ಡವರು, ತಿಳಿದವರು. ಅವ್ರ ಬಗ್ಗೆ ಮಾತಾಡೋಷ್ಟು ಶಕ್ತಿ ಸಾಮರ್ಥ್ಯ ನಮಗಿಲ್ಲ ಅಂತ ತಿಳ್ಕೊಬೇಡ್ರಿ. ಈಗ ವಿಚಾರ ಏನಪ್ಪ ಅಂದರೆ, ಅಲ್ಪ ಸ್ವಲ್ಪ ಇವತ್ತು ಹಿಂದೂ ಧರ್ಮ, ಅದರ ತತ್ವಗಳು, ಅದರ ಗ್ರಂಥಗಳು, ಅದರ ಚರಿತ್ರೆ, ಪುರಾಣಗಳು ಉಳ್ಕೊಂಡು ಬಂದಿದ್ದಾವೆ. ಭಾರತೀಯರು ಹೆಂಗಪ್ಪ ಅಂದರೆ, ಹಿಂದೂ ಧರ್ಮಿಗಳು ಹೆಂಗಪ್ಪ ಅಂದರೆ ಬಹಳ ಗಟ್ಟಿಯಾಗೇ ಇದ್ದಾರೆ. ಅದಕ್ಕೆ ಉದಾಹರಣೆ ಹಿಂದೂ ಧರ್ಮದ ದೇವಸ್ಥಾನಗಳು ಇನ್ನೂ ಉಳಿದಿದ್ದಾವೆ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ಆ ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ ಅಂತ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ. ಅದಕ್ಕೆ ಉದಾಹರಣೆ ನೀವು ನೋಡಿರ್ಬೋದು. ಸಾಕಷ್ಟು ಹಿಂದೂ ಧರ್ಮದ ದೇವತಾ ವಿಗ್ರಹಗಳನ್ನು, ದೇವಸ್ಥಾನಗಳನ್ನು ಹಾಳು ಮಾಡಿದ್ರು. ಪರದೇಶದವರು, ಈ ದೇಶದವರು ಒಟ್ಟಾರೆ ತಿಳ್ಕೊಬಿಡಿ. ಆದರೆ ಅವರು ಎಷ್ಟು ಹೊಡೆದ್ರು, ಎಷ್ಟು ಕುಟ್ಟಿದ್ರು, ಹೊಡೆದ್ರು ಅವರಿಂದ ಏನೂ ಮಾಡೋಕ್ಕಾಗಿಲ್ಲ. ಆದರೆ ಇವತ್ತು ಅದೇ ಪುರಾವೆಗಳು, ಹಳೆ ವಿಗ್ರಹಗಳು, ಹಳೆ ಕಲ್ಲುಗಳು, ಹಳೆ ದೇವಸ್ಥಾನದ ಕುರುಹುಗಳು ಇವತ್ತು ನಮಗೆ ಸಾಕ್ಷಿಯಾಗಿ ಕೋರ್ಟ್ನಲ್ಲಿ ಸಾಕ್ಷಿಯಾಗಿದ್ದಾವೆ. ಅಂಥ ಧರ್ಮ ನಮ್ಮದು. ಯಾವತ್ತೋ ಒಂದಿನ ನಾವು ಸಾಕ್ಷ್ಯ ಕೊಡ್ತೀವಿ. ಆದರೆ ಬೇರೆ ಧರ್ಮೀಯರು, ಅನ್ಯ ಧರ್ಮೀಯರು ಮೂರ್ತಿ ಪೂಜೆ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಬಾರ್ದು, ಹಾಗೆ ಹೀಗೆ ಹೇಳ್ಕೊಂಡವರು ಎಲ್ಲ ಹೊಡೆದಾಕಿದ್ರು. ಆದರೆ ಇವತ್ತು ಅವ್ರಿಗೂ ವಿಗ್ರಹಗಳಿದ್ದಿದ್ರೆ, ಅವರೂ ವಿಗ್ರಹಗಳು ಪೂಜೆ ಮಾಡ್ತಾ ಇದ್ದಿದ್ರೆ ಪಾಪ ಅವ್ರಿಗೆ ನ್ಯಾಯ ಸಿಗ್ತಿತ್ತೇನೋ ಕೋರ್ಟಲ್ಲಿ. ಅವ್ರಿಗೆ ಏನೂ ತೋರ್ಸೋಕ್ಕಿಲ್ಲ, ಅಲ್ಲ ಆಧಾರ, ಏನೂ ತೋರ್ಸೋಕ್ಕಿಲ್ಲ ಆಧಾರ. ಹಿಂದೂ ಧರ್ಮಕ್ಕಿದೆ ಪ್ರತಿ ಕಲ್ಲು, ಪ್ರತಿ ಕಂಬ, ಇನ್ನೊಂದು ಮತ್ತೊಂದು ಎಲ್ಲ ಕಡೆ ಒಂದು ಚೂರು, ಒಂದು ಕಮಲದ, ಒಂದು ನಾಗದೇವತೆ, ಒಂದು ಆಕಾರ ವಿಕಾರ ಶಿವಲಿಂಗ ಸಿಕ್ಕಿದ್ರೆ ಸಾಕು, ಅದೇ ನಮಗೆ ಕುರುಹ ಆಗುತ್ತೆ, ಕೋರ್ಟ್ನಲ್ಲಿ ನಮ್ಮ ಪರವಾಗಿ ನಿಲ್ಲುತ್ತೆ. ಇದಕ್ಕೆ ಉದಾಹರಣೆ ಇದೆ, ಸಾಕ್ಷಿ. ಕಾಶಿನಲ್ಲಿ ದೇವಾಲಯ, ರಾಮ ಮಂದಿರ, ಇದೆಲ್ಲ ಏನು ಕುರುಹುಗಳು ಸಿಕ್ತು ನಮಗೆ. ಅವ್ರಿಗೇನು ಸಿಗುತ್ತೆ?
ಎಲ್ಲೋ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ತಪಸ್ಸು ಮಾಡಿದ್ರೆ ಏನು ಸಿಗುತ್ತೆ? ಅವ್ರಿಗೆ ಕುರುಹು ಇರಲ್ಲ. ಅಲ್ಲೇನು ಖಾಲಿ ಇರುತ್ತೆ. ಅವಾಗೇನು ಕೋರ್ಟ್ನಲ್ಲಿ ಕೇಳ್ತಾರೆ, ನೀನು ಖಾಲಿ ಬರೀ ಕೈಯಲ್ಲಿ ಹೋದರೆ ಏನು ಸಾಕ್ಷ್ಯ ಇಲ್ಲ ಅಂದರೆ, ಈ ಕಡೆ ಸಾಕ್ಷ್ಯ ಎತ್ಕೊಂಡು ಹೋದರೆ ಸಾಕ್ಷ್ಯ ಇರೋರಿಗೆ ನ್ಯಾಯ ಸಿಗುತ್ತೆ ಅಲ್ವಾ? ಇದಕ್ಕೆ ಯಾಕೆ ಕೇಳ್ದೆ ಅಂದರೆ, ಧರ್ಮನ ಯಾರು ಪಾಲನೆ ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಅವ್ರನ್ನ ಅದೇ ಧರ್ಮ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಹಿಂದೂ ಧರ್ಮ ಉದಾಹರಣೆ. ಅಂದರೆ ಇದೇ ಒಂದು ಶ್ರೇಷ್ಠ ಧರ್ಮ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೋರ್ಟ್ನಲ್ಲಿ ಹಿಂದೂಗಳಿಗೆ ಯಾಕೆ, ಹಿಂದೂ ಧರ್ಮಕ್ಕೆ ಯಾಕೆ ನ್ಯಾಯ ಸಿಗ್ತದೆ ಹೇಳಿ? ಇವ್ರ ಹತ್ರ ಇರುತ್ತೆ ತೋರ್ಸೋಕ್ಕೆ, ಆದರೆ ಅವ್ರ ಹತ್ರ ಏನಿರುತ್ತೆ ತೋರ್ಸೋಕ್ಕೆ? ಅದಕ್ಕೆ ಹಿಂದೂ ಧರ್ಮದ ಋಷಿಮುನಿಗಳು, ಗುರುಗಳು ತುಂಬ ಜ್ಞಾನಿಗಳು ಅನ್ನೋದಕ್ಕೆ. ಅವ್ರಿಗೆ ಗೊತ್ತು, ಮುಂದಾಲೋಚನೆ ಇದೆ ಅವ್ರಿಗೆ, ಮುಂದೆ ಯಾವತ್ತೋ ಒಂದಿನ ಇಂಥ ಪರಿಸ್ಥಿತಿ ಬರುತ್ತೆ ಅಂತ. ಆಗಲೇ ಅವ್ರು ಮಾಡಿದ್ದಾರೆ ವಿಗ್ರಹಗಳನ್ನು, ವಿಗ್ರಹಾರಾಧನೆಯನ್ನು. ಅದಕ್ಕೆ ವಿಗ್ರಹಾರಾಧನೆಯಿಂದ ಎಷ್ಟೆಲ್ಲ ಅನುಕೂಲ ಅನ್ನೋದು ಇವಾಗ ಗೊತ್ತಾಯ್ತಾ? ಅಷ್ಟೆಲ್ಲ ಅನುಕೂಲ ಇವಾಗ ಗೊತ್ತಾಯ್ತಲ್ಲ. ಸಾಕ್ಷ್ಯ ಇರುತ್ತೆ ರೀ. ಒಡೆದಾಕಿರೋ ವಿಗ್ರಹ ಆಗಲಿ, ಒಡೆದಾಕಿರೋ ಕಲ್ಲಾಗಲಿ, ಒಡೆದಾಕಿರೋ ಕಂಬ ಆಗಲಿ, ಹಿಂದೂಗಳು ಪೂಜೆ ಮಾಡ್ತಾರೆ ವಿಗ್ರಹಾಧನೆ, ಸಾಕ್ಷ್ಯ ಇರುತ್ತೆ. ಅದೇ ಬೇರೆಯವರು ಏನು ಸಾಕ್ಷ್ಯ ತೋರಿಸ್ತಾರೆ? ಈಗ ಗೊತ್ತಾಯ್ತಲ್ಲ. ಮಾಡಿದ್ದುಣ್ಣೋ ಮಾರಾಯ, ಕರ್ಮ ಇಸ್ ರಿಟರ್ನ್, ಇದನ್ನೇ ಹೇಳೋದು. ಅವ್ರವ್ರು ಮಾಡಿದ್ದು ಅವ್ರು ಸುತ್ಕೊಬಿಡುತ್ತೆ ಅಲ್ವಾ? ನಾನು ಯಾಕೆ ವಿಚಾರ ಹೇಳಿದಂದರೆ, ಸಪ್ತಚಕ್ರಗಳ ಸಾಧನೆ ನಮ್ಮ ಶರೀರದಲ್ಲಿ ಈಗಾಗಲೇ ಭಾಗ 1 ಮೂಲಾಧಾರ ಚಕ್ರ, ಭಾಗ 2 ಸ್ವಾಧಿಷ್ಠಾನ ಚಕ್ರ, ಭಾಗ 3 ಮಣಿಪುರ ಚಕ್ರ, ಭಾಗ 4 ಅನಾಹತ ಚಕ್ರ, ಭಾಗ 5 ವಿಶುದ್ಧಿ ಚಕ್ರ, ಭಾಗ 6 ಆಜ್ಞಾ ಚಕ್ರ, ಭಾಗ 7 ಸಹಸ್ರಾರ ಚಕ್ರ. ಇವುಗಳ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಪಾರ್ಟ್ 1, 2, 3, 4, 5, 6, 7 ಅಂತ ಹಾಕಿದ್ದೀನಿ. ಆದರೆ ಅವುಗಳ ಕುರುಹು ಸಾಕ್ಷ್ಯ ಹೆಂಗೆ ನಮ್ಮ ಶರೀರದಲ್ಲಿ ತೋರಿಸೋದು? ಅದಕ್ಕೆ ಸಾಕಷ್ಟು ಮಂದಿ ಸ್ಕ್ಯಾನರ್ ಇಟ್ಕೊಂಡಿದ್ದಾರೆ. ಏನೋ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಚೆಕ್ ಮಾಡೋಕ್ಕೆ ಈ ಥರ ಇರ್ತದೆ. ಒಳ್ಳೆ ಕ್ಯಾಮ್ರಾ ಥರ ಇರ್ತಾವೆ, CC ಕ್ಯಾಮ್ರಾ ಥರ, ಲೈಟಿಂಗ್ಗಳು LED ಥರ ಇರ್ತವೆ ನೋಡೋಕ್ಕೆ, CC ಕ್ಯಾಮ್ರಾ ಥರ ಹಿಂಗೆ ರೌಂಡ್ ಹೊಡಿತು. ಅದನ್ನು ಇಕ್ಕೊಂಡು ಅವ್ರದ್ದೇನೋ ಮಾಡ್ತಾರೆ, ನಿಮ್ಮನ್ನು ಕೂರಿಸ್ಬಿಟ್ಟು ನಿಮ್ಮಲ್ಲಿ ಏನು ಚಕ್ರಗಳಿದೆ ಅಂತ. ಇದು ಒಂದು ರೀತಿ ಅವರ ಚೆಕ್ ಮಾಡ್ತಾರೆ ಅವರ. ಇನ್ನೊಂದು ಪೆಂಡಲಮ್ ಅಂದರೆ ಒಂದು ರುದ್ರಾಕ್ಷಿ ಇಟ್ಕೊಬಿಟ್ಟು ಹಿಂಗೆ ಮಾಡ್ತಾ ಇರೋದು. ಈ ರುದ್ರಾಕ್ಷಿ ಹಿಂಗೆ ಓಡ್ತಾ ಇರ್ತದೆ. ಉಯ್ಯಾಲೆ ಕ್ಲಾಕ್ ಇರುತ್ತಲ್ಲ, ಗೋಡೆ ಮೇಲೆ ವಾಚ್ ಇರುತ್ತಲ್ಲ, ಅದು ಹಿಂಗೆ ಅಂತ ಇರುತ್ತೆ, ನೀವು ನೋಡಿರ್ಬೇಕು ಈ ಕಡೆ ಆ ಕಡೆ. ಅದೇ ಥರ ಇವರೊಂದು ದಾರಕ್ಕೆ ರುದ್ರಾಕ್ಷಿ ಕಟ್ಬಿಟ್ಟಿರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಅಲ್ಲಿ ಕೂರಿಸ್ಬಿಡ್ತಾರೆ, ನಿಮ್ಮ ಮುಂದ್ಗಡೆ ಹಿಂಗೆ ಮಾಡ್ತಾ ಇರ್ತಾರೆ. ಆವಾಗ ಅವ್ರಿಗೆ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ ಮಾಡೋರಿಗೆ, ನಿಮ್ಮಲ್ಲಿ ಆ ಚಕ್ರ ಇಷ್ಟೇ ಆಕ್ಟಿವೇಟ್ ಆಗಿದೆ, ಈ ಚಕ್ರ ಅಷ್ಟು ಆಕ್ಟಿವೇಟ್ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತಾರೆ. ಆದರೆ ರಿಪೋರ್ಟ್ ಹೆಂಗೆ ಬರುತ್ತೆ? ನೀವು ತೆಂಗಿನಕಾಯಿ ಹಿಂಗೆ ಹಿಡ್ಕೊಬಿಟ್ಟು, ಓ ಇಲ್ಲಿ ನೀರು ಸಿಗುತ್ತೆ, ಓ ಅಲ್ಲಿ ನೀರು ಸಿಗುತ್ತೆ, ಓ ಅಲ್ಲಿ ಸಿಗುತ್ತೆ ಅಂತ ಹೆಂಗೆ ಹೇಳ್ತಾರೆ? ಅದೇ ನಿಂಬೆಹಣ್ಣು ಹಿಡ್ಕೊಬಿಟ್ಟು, ಓ ಅಲ್ಲಿ ನೀರು ಸಿಗುತ್ತೆ, ಇಲ್ಲಿ ನೀರು ಸಿಗುತ್ತೆ ಅಂತಾರೆ. ಪಾಯಿಂಟ್ ತೋರಿಸಲ್ಲಪ್ಪ ರೈತರಿಗೆ ನೀರು ಎಲ್ಲಿ ಬೀಳುತ್ತೆ ಅಂತ. ಇದೆಲ್ಲ ಎಷ್ಟು ಸರಿಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ವೈಜ್ಞಾನಿಕವಾಗಿ ಯಂತ್ರೋಪಕರಣಗಳಿರುತ್ತೆ, ಸ್ಕ್ಯಾನರ್ಗಳಿರುತ್ತೆ, ಜಿಯಾಲಜಿಸ್ಟು, ಆರ್ಕಾಲಜಿಸ್ಟು, ಆರ್ಕಟಿಕ್ ಇತ್ಯಾದಿಗಳು, ವಿಜ್ಞಾನಿಗಳು, ಸಂಶೋಧಕರು ಕೆಲವೊಂದು ಸ್ಕ್ಯಾನರ್ಗಳು ಇಟ್ಕೊಂಡಿರ್ತಾರೆ. ಅದರಲ್ಲಿ ನಿಧಿ ಕಂಡುಹಿಡಿಯೋದು, ನಿಧಿ ಎಲ್ಲಿದೆ ಎಲ್ಲಿಲ್ಲ ಇದೆಲ್ಲ ಕಂಡುಹಿಡಿತಾರೆ. ಹಾಗೆ ನಮ್ಮ ಶರೀರದಲ್ಲಿ ಕಂಡುಹಿಡಿಯಲಿಕ್ಕೆ, ಅಥವಾ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲಿದೆ, ಯಾವ ಮೂಲೆಯಲ್ಲಿದೆ ನೆಗೆಟಿವ್ ಎನರ್ಜಿ, ಯಾವ ಮೂಲೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಮನೆಯಲ್ಲಿ, ಇದನ್ನು ವಾಸ್ತುಶಾಸ್ತ್ರದವರು ಕೆಲವೊಂದು ಸ್ಕ್ಯಾನರ್ಗಳು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಕಂಡುಹಿಡಿತಾರೆ. ಇದೆಲ್ಲ ಹೇಗೆ ನೋಡಿ ಇವರೇ, ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಪ್ರತಿ ವಸ್ತುನಲ್ಲೂ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಿ. ಇದು ಪ್ಲಾಸ್ಟಿಕ್ಕು, ಏನೋ ಒಂದು ಪ್ಲಾಸ್ಟಿಕ್. ಇದು ನೋಡಿ, ಇದೇ ಒಂದು ಏನೋ ಒಂದು ಪ್ಲಾಸ್ಟಿಕ್ಕು ಅಲ್ವಾ? ಇದು ಫಾರ್ ಎಕ್ಸಾಂಪಲ್ ಕನ್ನಡಕ ಇದೆ. ಇದು ನೋಡಿ ಪ್ಲಾಸ್ಟಿಕ್ಕು, ಇದು ಕನ್ನಡಕ ಅಂದರೆ ಏನು? ಈ ಗಾಜು ತಯಾರು ಮಾಡೋದು ಏನರಿಂದ ನಿಮ್ಗೆ ಗೊತ್ತಿದೆ, ಕಲ್ಲು ಅಥವಾ ಪ್ಲಾಸ್ಟಿಕ್ಕಿಂದ ಮಾಡ್ತಾರೆ. ಇನ್ನು ಕಬ್ಬಣ ಇತ್ಯಾದಿ ಬಳಸ್ತಾರೆ. ಇಲ್ಲಿ ಒಂದು ಪೇಪರ್ಗಾಗಲಿ, ಒಂದು ಪ್ಲಾಸ್ಟಿಕ್ ವಸ್ತುಗಾಗಲಿ, ಒಂದು ಗಿಡ ಆಗಲಿ, ಒಂದು ಮರ ಆಗಲಿ, ಒಂದು ಅಕ್ಕಿ ಕಾಳು, ರಾಗಿ ಕಾಳು, ಗೋಧಿ ಕಾಳು, ಬೇಳೆಕಾಳು, ಅಥವಾ ಆಹಾರ ಪದಾರ್ಥ, ಹಣ್ಣು ಹಂಪಲ, ತರಕಾರಿ, ಎಲೆ, ಸೊಪ್ಪುಗಳು ಯಾವುದೇ ಆಗಲಿ, ಪ್ರತಿಯೊಂದರಲ್ಲೂ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಎನರ್ಜಿ ಇರುತ್ತೆ. ಅದೆಲ್ಲಿಂದ ಬರುತ್ತೆ? ನಕ್ಷತ್ರಗಳಿಂದ, ಗ್ರಹಗಳಿಂದ, ಸೂರ್ಯ ಭಗವಾನಿಂದ ಯಥೇಚ್ಛವಾಗಿ, ಚಂದ್ರ ಭಗವಾನಿಂದ ಯಥೇಚ್ಛವಾಗಿ ಹೀಲಿಯಂ ಅಥವಾ ಮೀಥೇನ್
ಇವುಗಳ ಸಮೇತವಾಗಿ ಒಂದು ಎನರ್ಜಿ ಅಂತ ಇರುತ್ತೆ. ಆ ಎನರ್ಜಿ ಪ್ರತಿ ಕಣ ಇರುತ್ತೆ. ಶೆಲ್ಸ್, ಜೀವಕೋಶಗಳು ಅಂತೀವಿ, ಜೀವಕೋಶಗಳು. ಅದರಲ್ಲಿ ಸಪ್ರೇಟ್ ನೇಚರ್ದು ಒಂದು ಭಾಗ ಇರುತ್ತೆ, ಪಾರ್ಟ್. ಒಂದು ಜೀವಕೋಶ ಅಂದರೆ ಒಂದೇ ಒಂದು ಕಣ. ಆ ಕಣದಲ್ಲಿ ಹಲವಾರು 10 ಭಾಗಗಳಿರುತ್ತೆ. ಒಂದಲ್ಲ ಎರಡು, DNA ಅದರಲ್ಲಿರೋದು 10 ಭಾಗಗಳಿರ್ತವೆ. ಒಂದೊಂದು ರೀತಿ ಕೆಲಸಗಳು ಮಾಡ್ಕೊಂಡು ಹೋಗ್ತವೆ ಒಂದು ಕಣದಲ್ಲಿ, ಅಣುವಿನಲ್ಲಿ. ಅದರಲ್ಲಿ ಈ ಪ್ರಕೃತಿನಲ್ಲಿ ಏನು ಶಕ್ತಿ ಇದೆ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋ ಒಂದು ಭಾಗ ಕೂಡ ಇರುತ್ತೆ. ಒಂದು ಕಣದಲ್ಲಿ ನೋಡ್ರಿ, ಅದು ಒಂದು ಭಾಗ. ಆದರೆ ಅದನ್ನು ಚೆಕ್ ಮಾಡೋದು ಯಾವುದು? ಇದೆ ಈ ಸ್ಕ್ಯಾನರ್ಗಳು. ಎನರ್ಜಿನ ನಮ್ಮ ಶರೀರದಲ್ಲಿ ಒಟ್ಟಾರೆ ಅಣುಗಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಚೆಕ್ ಮಾಡೋದು. ಆವಾಗ ಯಾವ್ಯಾವ ಭಾಗದಲ್ಲಿ ಮೂಲಾಧಾರ ಚಕ್ರ, ಈ ಕಾಲುಗಳ ಸೊಂಟಕ್ಕಿಂತ ಕೆಳಗಡೆ ಏನು ಕಾಲುಗಳಲ್ಲಿ ಅಂದರೆ ಏನು ಶಕ್ತಿ, ಮೂಲಾಧಾರ ಚಕ್ರದಲ್ಲಿ ಏನು ಶಕ್ತಿ ಇದೆ ಅದು ಕಂಡುಹಿಡಿಯೋದು. ಇನ್ನೊಂದು ಯಾವುದು? ಪ್ರೈವೇಟ್ ಪಾರ್ಟ್ಸು, ನಮ್ಮದು ಪರ್ಸ್ನಲ್ ಪಾರ್ಟ್ಸ್ ಅಂತೀವಲ್ಲ, ಪ್ರೈವೇಟ್ ಪಾರ್ಟ್ಸ್ ಯಾರಿಗೂ ತೋರ್ಸೋಕ್ಕಾಗಲ್ಲ ಅದು ಸ್ವಾದಿಷ್ಠಾನ ಚಕ್ರ. ಅಲ್ಲಿ ಎಷ್ಟು ಶಕ್ತಿ, ಎನರ್ಜಿ ಇದೆ, ಪ್ರೈವೇಟ್ ಪಾರ್ಟ್ ಹೇಳ್ತಾರೆ ಅದನ್ನು, ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ತಾಕತ್ತು ಅಂತಾರಲ್ಲಪ್ಪ, ತೋರ್ಸೋ ಅಂತ. ಅವ್ರು ಯಾರೋ ಕೆಲವು ದುಷ್ಟರಿದ್ದಾರೆ, ಅವರು ನನಗೆ ಕಾಮೆಂಟ್ಗಳು ಮಾಡಿ ಬರೆದಿದ್ದಾರೆ, ಇವ್ರಿಗೆ ಅದಿಲ್ಲ ಅಂತ. 9 ಇವನು ಏಕವಚನದಲ್ಲಿ ನನಗೆ ಬೈದಿರೋದು, ಏಕವಚನದಲ್ಲಿ ನನಗೆ ಕಾಮೆಂಟ್ಗಳಲ್ಲಿ ನೋಡ್ರಿ ಇದೆ ಬರೆದಿದ್ದಾರೆ. ನಾನು ಡಿಲೀಟ್ ಮಾಡಿಲ್ಲ, ಬರೆದಿದ್ದಾನೆ ಅಥವಾ ಬರ್ತಿದ್ದು ನನ್ನ ಬಗ್ಗೆ. ಅದಿಲ್ಲ ಇದಿಲ್ಲ ನನಗೆ ಯಾಕೋ ಡೌಟು, 9 ಇವನು 9 ಅನ್ನೋ ಥರ ಬರೆದಿದ್ದಾರೆ. ಅವ್ರು ಹೇಳಿದ ನಿಜಾನೇ. ಹೆಣ್ಣು ಅಲ್ಲ, ಗಂಡು ಅಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ. 9 ಅಂದ್ರೇನು ರೀ? ಕೆಟ್ಟವರು ಹೊಲಸು ತಿಂತಾರೆ ಮೋಸ್ಟ್ಲಿ, ಅದಕ್ಕೆ ಬಾಯಿಂದ ಹೊಲಸು ಬರೋದು ಅಲ್ವಾ? ಅದೇ ಒಳ್ಳೆಯವರು ಊಟ ತಿಂತಾರೆ, ಅನ್ನ ತಿಂತಾರೆ, ಅದಕ್ಕೆ ಅವರು ಒಳ್ಳೆ ಮಾತುಗಳು ಬರುತ್ತೆ ಅವ್ರ ಬಾಯಿಂದ, ನಾಲ್ಗೆಯಿಂದ. ಯಾರ ಬಾಯಿಂದ ಕೆಟ್ಟ ಹೊಲಸು ಬರುತ್ತೆ ಮಾತುಗಳು, ಅವ್ರು ಮೋಸ್ಟ್ಲಿ ಹೊಲಸೇ ತಿಂತಾ ಇರ್ತಾರೆ. ಇನ್ನೇನು ತಿಂತಾರೆ ಅವರು? ಆ ಮಾತು ಬರಬೇಕಾದ್ರೆ ಅಲ್ವಾ? ವೇದ ಮಂತ್ರಗಳು, ಪೂಜೆ, ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ, ಹೋಮ ಮಾಡಿದೆ ಅದು ಮಾಡಿದೆ ಅನ್ನೋರು ಅವ್ರ ಬಾಯಿನಲ್ಲಿ ಗಣಪತಿ ಮಂತ್ರ, ಕುಮಾರಸ್ವಾಮಿ ಮಂತ್ರ, ಸರಸ್ವತಿ ಬ್ರಹ್ಮಾಜಿ ಮಂತ್ರಗಳು ಇವೆಲ್ಲ ಬರಬೇಕು ಬಾಯಿನಲ್ಲಿ. ಅದು ಬಿಟ್ಟು ವಿದ್ಯೆ ಕಲಿಸಿದ್ದ ಗುರುಗಳಿಗೆ, ಅನ್ನ ಹಾಕಿದ್ದ ಗುರುಗಳಿಗೆ, ಆಶ್ರಯ ಕೊಟ್ಟ ಗುರುಗಳಿಗೆ, ಒಂದಿನ 2 ದಿನ ಆದರೂ ಆಶ್ರಯ ಕೊಟ್ಟ ಗುರುಗಳಿಗೆ, ಒಂದಿನ 2 ದಿನ ಆದರೂ ಕೈ ತುಂಬ ಊಟ ಹಾಕಿದ್ದ ಗುರುಗಳಿಗೆ, ಅನ್ನ ಹಾಕಿದ್ದ ಗುರುಗಳಿಗೆ ಏನೋ ಮನ ಕೆಟ್ಟ ಕಾಮೆಂಟ್ಗಳು ಹಂಗೆಲ್ಲ ಮಾಡ್ತಾರೆ. ಅವ್ರ ಹತ್ರ ಏನು ಎನರ್ಜಿ ಇರ್ತದೆ ಶರೀರದಲ್ಲಿ ಅವ್ರನ್ನ ಚೆಕ್ ಮಾಡಿದಾಗ ಅಲ್ವಾ? ಅದೇ ಒಳ್ಳೆಯವ್ರನ್ನ ಚೆಕ್ ಮಾಡಿದಾಗ ಏನು ಎನರ್ಜಿ ಇರ್ತದೆ? ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಬೇಕು ಅವರು ಅಲ್ವಾ? ಇರಲಿ ಬಿಡಿ, ನಾವು 9 ನಾವು, ಗೊತ್ತಾಯ್ತಲ್ಲ? ಅವ್ರು ಅಂದ್ಕೊಳ್ಳಿ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಹೆಣ್ಣು ಅಲ್ಲ, ಗಂಡು ಅಲ್ಲ, ಅದು ಅಲ್ಲ ಇದಲ್ಲ. 9 ಅಂದರೆ ಏನು ರೀ? ನವಶಕ್ತಿ, ಅಷ್ಟದಶಾಶಕ್ತಿ ಪೀಠ, ಸ್ಥಾನ ದೇವತೆ, ಆದಿಶಕ್ತಿ, ಪರಾಶಕ್ತಿ, ಸಚ್ಚಿದಾನಂದ ಸ್ವರೂಪಿಣಿ. 9 ಅಂದರೆ ನವಶಕ್ತಿ. ಅದು ಕೆಟ್ಟವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅವ್ರಿಗೇನು ಗೊತ್ತಿರುತ್ತೆ ತಲೆಯಲ್ಲಿ? ಏನಿರಲ್ಲ. ಆದರೂ ನಮಗೆ ಪ್ಲಸ್ ಪಾಯಿಂಟೇ. ಅವ್ರು ಏನು ಹೇಳಿದ್ರು, ಏನು ಮಾಡಿದ್ರು ಕೆಟ್ಟವರು, ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೆಯದೇ ಆಗುತ್ತೆ. ಕೆಟ್ಟವ್ರು ಏನೇ ಕುಚ್ಚೋದ್ಯಾಕೆ ಕುತಂತ್ರ ಕೆಟ್ಟದ್ದು ಮಾಡಲಿ, ಅವ್ರು ಏನೇ ಕೆಟ್ಟ ಕಾಮೆಂಟ್ ಮಾಡಲಿ, ಏನೇ ಕೆಟ್ಟದಾಗ ಮಾತಾಡಿ, ಅದು ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೆಯದೇ ಅಲ್ವಾ? ಅವ್ರವ್ರು ಮಾಡಿದ್ದು ಅವರಿಂದ ಇರ್ತದೆ ಹೊರತು ನಮ್ಮಿಂದ ಹೆಂಗ್ರಿ ಬರುತ್ತೆ? ಅವ್ರು ಪಾಪ ಮಾಡಲಿ ಅವರಿಂದ ಇರುತ್ತೆ, ಅವ್ರು ಪುಣ್ಯ ಮಾಡಲಿ ಅವರಿಂದ ಇರುತ್ತೆ, ಅವ್ರು ಪುಣ್ಯ ಮಾಡಲಿ ಅವರಿಂದ ಇರುತ್ತೆ, ಅವ್ರು ಪಾಪ ಮಾಡಲಿ ಅವರಿಂದ ಇರುತ್ತೆ ಅಲ್ವಾ? ಇದರಲ್ಲಿ 2 ಮಾತಿಲ್ವಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವ? ಅದೇ ವಿಚಾರ ತಾನೆ. ಈಗ ಪ್ರೈವೇಟ್ ಪಾಠ ಆಯಿತು. 2ನೇ ಚಕ್ರ ಸ್ವಾದಿಷ್ಠಾನ. ಈಗ 3ನೇ ಚಕ್ರ ಮಣಿಪುರ, ಸಣ್ಣ ಕರಳು, ದೊಡ್ಡ ಕರಳು, ಕಿಡ್ನಿ, ಗರ್ಭಕೋಶ ಆಯ್ತು. ಅಲ್ಲಿ ಏನು ಶಕ್ತಿ ಇದೆ ಅದನ್ನ ಹೆಂಗೆ ಕಂಡುಹಿಡಿಯೋದು? ಅದೇ ಸ್ಕ್ಯಾನರ್ಗಳು. ಸ್ಕ್ಯಾನರ್ಗಳಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಇರುತ್ತೆ. ನಾನು ಆಗಲೇ ಹೇಳಿದೆ, ನಿಂಬೆಹಣ್ಣು, ತೆಂಗಿನಕಾಯಿ, ಇನ್ನೇನೋ ಕಡ್ಡಿ ಯೂಸ್ ಮಾಡಿ ಎಲ್ಲೆಲ್ಲೋ ಪಾಯಿಂಟ್ಗಳಿದೆ ಅಂತ ತೋರ್ಸೋಕೆ ಹೋಗ್ತಾರೆ. ಅದೆಷ್ಟು ಸರಿ, ಎಷ್ಟು ಸತ್ಯ, ಎಷ್ಟು ಪ್ರಾಮಾಣಿಕತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಮನೆಗಳಲ್ಲಿ ವಾಸ್ತು ಚೆಕ್ ಮಾಡ್ತಾರೆ ಕೆಲವು ಸ್ಕ್ಯಾನರಲ್ಲಿ ಇಟ್ಕೊಂಡು, ಇಲ್ಲಿ ಪಾಸಿಟಿವ್ ಎನರ್ಜಿ, ಅಲ್ಲಿ ನೆಗೆಟಿವ್ ಎನರ್ಜಿ ಅಂದ್ಬಿಟ್ಟು.
ಮನೆಗಳಲ್ಲಿ ಆತ್ಮ, ಇನ್ನೊಂದು ದೆವ್ವ, ಭೂತ, ಪ್ರೇತ, ಪಿಶಾಚಿ ಆ ಥರ ಕಂಡುಹಿಡಿತಾರೆ ಕೆಲವು ಸ್ಕ್ಯಾನರ್ಗಳಲ್ಲಿ. ಅದು ನನಗೆ ಗೊತ್ತಿಲ್ಲ. ಇನ್ನು ಅಲ್ಲಿ ಚಿನ್ನ ಇದೆ, ಇಲ್ಲಿ ಚಿನ್ನ ಇದೆ ಅಂತ ಕಂಡುಹಿಡಿತಾರೆ. ಮೆಟೀರಿಯಲ್ ಟೆಸ್ಟರ್, ಮೆಟೀರಿಯಲ್ ಎಕ್ಸ್ರೇ, ಮೆಟೀರಿಯಲ್ ಸ್ಕ್ಯಾನರ್ ಅಲ್ವಾ, ಅವು ಯೂಸ್ ಮಾಡ್ತಾರೆ. ವಾಟರ್ ಸ್ಕ್ಯಾನರ್, ನೀರು ಚೆಕ್ ಮಾಡೋ ಜಿಯಾಲಜಿಸ್ಟ್ಗಳು, ಆರ್ಕಿಟೆಕ್ಟ್ಸ್ಗಳು ಇವರೆಲ್ಲ ಅಲ್ವಾ. ಈಗ ಶರೀರದಲ್ಲಿ ಚೆಕ್ ಮಾಡೋದೇನು, ಕಿರ್ಲಿನ್ ಫೋಟೋಗ್ರಫಿ ಬಹಳ ಶ್ರೇಷ್ಠ. ಇದರಲ್ಲಿ ಇವೆಲ್ಲ ಬಿಡ್ರಿ, ನಮ್ಮ ಶರೀರಕ್ಕೆ ಚೆಕ್ ಮಾಡೋಕ್ಕೆ ಸಾಕಷ್ಟು ಚಕ್ರಗಳು ಚೆಕ್ ಮಾಡಲಿಕ್ಕೆ ಬೇರೆ ಬೇರೆಯವರು ಸ್ಕ್ಯಾನರ್ಗಳು ಉಪಯೋಗಿಸ್ತಾರೆ. ಆದರೆ ಇದರಲ್ಲಿ ಕಿರ್ಲಿನ್ ಫೋಟೋಗ್ರಫಿ ಅಂತ ಇರುತ್ತೆ. ನಮ್ಮ ಇಂಡಿಯಾನಲ್ಲಿ ಇದು ಎಲ್ಲಂದ್ರಲ್ಲಿ ಸಿಗೋಲ್ಲ, ಭಾರತದಲ್ಲಿ ಎಲ್ಲಂದ್ರಲ್ಲಿ ಸಿಗೋಲ್ಲ. ರಷ್ಯನ್ ಟೆಕ್ನಾಲಜಿ ಅರ್ಥಾತ್ ಜರ್ಮನ್ನ ಮೊದಲು ರಷ್ಯನ್ ವಶದಲ್ಲೇ ಇತ್ತು ಅಂತ ಇಟ್ಕೊಳ್ಳಿ. ಟೆಕ್ನಾಲಜಿ ಕಿರ್ಲಿನ್ ಫೋಟೋಗ್ರಫಿ ಇದು ನಮ್ಮ ದೇಶದಲ್ಲಿ ನನಗೆ ಗೊತ್ತಿರೋ ಒಂದು 2 ಕಡೆ ಇದೆ. ಪುಣೆ ಯೂನಿವರ್ಸಿಟಿ ಕಾಲೇಜು, ಬಾಂಬೆ ಅಂತೀವಲ್ಲ ಅದು ಮಹಾರಾಷ್ಟ್ರ ಏನೋ ಅಂತೀವಲ್ಲ, ಪುಣೆ ಯೂನಿವರ್ಸಿಟಿ ಕಾಲೇಜು. ಅದು ಬಿಟ್ಟರೆ ಬೆಂಗಳೂರಲ್ಲಿ ಒಂದು ಕಡೆ ಇದೆ, ರಾಜಾಜಿನಗರ ಅಲ್ಲೇನೋ ಒಂದಿದೆ. ರಮಾದೇವಿ, ಕೆ ಎಸ್ ರಮಾದೇವರು ಸುಮಾರು ವರ್ಷಗಳಿಂದ 25-30 ವರ್ಷಗಳಿಂದ ಕಿರ್ಲಿನ್ ಫೋಟೋಗ್ರಫಿ ಇಟ್ಕೊಂಡು ಒಂದು ಸಮಾಜ ಸೇವೆ, ಧಾರ್ಮಿಕ ಸೇವೆ, ಆಧ್ಯಾತ್ಮಿಕ ಸೇವೆ, ಪಾರಮಾರ್ಥಿಕ ಸೇವೆ ಅಂತ ಮಾಡ್ತಿದ್ದಾರೆ. ಸಪ್ರೇಟಾಗಿ ಅದಕ್ಕಂತ ಒಂದು ಸೆಂಟ್ರ್ ಇಟ್ಕೊಂಡು ಆ ಸ್ಕ್ಯಾನರ್ ಮಾಡ್ತಾಳೆ. ನಮ್ಮ ಚಕ್ರಗಳು ಯಾವ್ಯಾವ ಸ್ಥಿತಿಯಲ್ಲಿದ್ದಾವೆ, ಈಗ ಸಣ್ಣ ಕರಳು, ದೊಡ್ಡ ಕರಳು, ಪ್ರೈವೇಟ್ ಪಾರ್ಟ್ಸು, ನರ್ವ್ಸು, ನಾಡಿಸು, ಮೂಳೆಗಳು, ಕಾಲುಗಳು ಶಕ್ತಿ, ಇವೆಲ್ಲ ಶಕ್ತಿ. ಆಮೇಲೆ ಹೃದಯ, ಶ್ವಾಸಕೋಶ ಶಕ್ತಿ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ನಾವು ಯಾವ ರೀತಿ ಮಾತಾಡ್ತೀವಿ, ಥೈರಾಯ್ಡ್ ಗ್ರಂಥಿಗಳೇನೋ ಪ್ರಾಬ್ಲಮ್ ಇದೆಯಾ, ಕಣ್ಣು, ಕಿವಿ, ಮೂಗು, ಕಿವಿಗಳು, ಬಾಯಿ, ಮೆದುಳು, ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್, ಮಿಡಲ್ ಬ್ರೈನ್, ಬ್ಯಾಕ್ ಬ್ರೈನ್, ಹೀಗೆ 5 ಮೆದುಳು, 5 ಭಾಗಗಳಿರುತ್ತೆ ಮೇನ್. ಎಲ್ಲ ನರ್ವ್ ಸಿಸ್ಟಮ್, ಎನರ್ಜಿ ಸಿಸ್ಟಮ್ ಟೋಟಲಾಗಿ ಆ ಸ್ಕ್ಯಾನರಲ್ಲಿ. ಹಾಗೆ ಭಾವನಾತ್ಮಕವಾಗಿ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ದ್ವೇಷ, ಅಸೂಯ, ಭಯ, ಶೋಕ, ಮೋಹ ನಮ್ಮಲ್ಲೇನಿದೆ ಕೆಲವೊಂದು ಅರಿಷಡ್ವರ್ಗಗಳು ಭಾವನಾತ್ಮಕವಾಗಿ ಎಮೋಷ್ನಲ್ ಸ್ಪೇಸ್ ಅಂತೀವಿ. ಹಾಗೆ ಎಷ್ಟು ವೀಕ್ ಇದ್ದೀವಿ, ಫಿಸಿಕಲ್ ಸ್ಪೇಸ್ ಅಂದರೆ ಸ್ಥೂಲ ಶರೀರ, ಭೌತಿಕ ಶರೀರದಲ್ಲಿ ಎಷ್ಟು ವೀಕ್ ಇದ್ದೀವಿ, ಭೌತಿಕ ಶರೀರದಲ್ಲಿ ಎಷ್ಟು ಎನರ್ಜಿಯಾಗಿ ಆಕ್ಟಿವಿಟಿ ಇದೆ, ಹಾಗೆ ಎಮೋಷ್ನಲಾಗಿ ನಾವು ಲೋ ಬಿ ಪಿ, ಹೈ ಬಿ ಪಿ ಯಾವ ರೀತಿ ಇರ್ತೀವಿ, ನಮ್ಮ ಹೆಲ್ತ್ ಕಂಡೀಷನ್ ಏನು ಅನ್ನೋದನ್ನು, ನಮ್ಮ ಬ್ರೈನ್ ಕೆಪಾಸಿಟಿ ಏನು ಅನ್ನೋದನ್ನು ಆ ಕಿರ್ಲಿನ್ ಫೋಟೋಗ್ರಫಿನಲ್ಲಿ ನೋಡ್ಬೋದು. ಕೆ ಎಸ್ ರಮಾದೇವಿ ರಾಜಾಜಿನಗರಲ್ಲಿದೆ, ಆ ಏರಿಯಾನಲ್ಲಿದ್ದಾರೆ. ಅಲ್ಲಿ ಹೋದಾಗ ಯಾವ ರೀತಿ ಚೆಕ್ ಮಾಡ್ತಾರೆ ಅವರು ಅಂದರೆ, ಅವ್ರ ಹತ್ರ ಇರೋ ಒಂದು ಸ್ಕ್ಯಾನರ್ ಇರುತ್ತೆ. ನಮ್ಮ ಕೈಗಳಲ್ಲೇ 10 ಬೆರಳು ನಾವು ಆ ಸ್ಕ್ಯಾನರ್ ಒಂದೊಂದೇ ಬೆರಳು 10 ಬೆರಳುಗಳು ತಗೊಳ್ತಾರೆ. ಅಂದರೆ ಬೆರಳಚ್ಚು ತಗೊಳ್ತಾರೆ, ಅಲ್ಲೊಂದು ಸ್ಕ್ಯಾನರ್ ಇರುತ್ತೆ. ಆಮೇಲೆ ಅದೆಲ್ಲ ತೊಗೊಂಡಾದಮೇಲೆ ಅವ್ರೇನು ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಕಂಪ್ಯೂಟ್ರಲ್ಲಿ ಸಾಫ್ಟ್ವೇರ್ ಇರುತ್ತೆ, ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿದ್ಮೇಲೆ ಅದು ಇಡೀ ನಮ್ಮ ಶರೀರದಲ್ಲಿ ಏನಿತ್ತು, ಏನಿಲ್ಲ, ಎಷ್ಟು ಎನರ್ಜಿ ಇದೆ, ಏನಿಲ್ಲ, ಎಷ್ಟು ಪಾಸಿಟಿವ್, ನೆಗೆಟಿವ್, ಲೋ, ಐ, ಇದೆಲ್ಲ ಟೋಟ್ಲಾಗಿ ಅದು ಸ್ಕ್ಯಾನ್ ಮಾಡಿರುತ್ತೆ. ನಾವು ಯಾವಾಗ ತಂಬು ಕೊಡ್ತೀವಿ ಬೆರಳುಗಳಿಂದ, 10 ಬೆರಳಿಂದ, ಆವಾಗ ಅದು ತಗೊಂಡು ಟೋಟಲಾಗಿ ಅನಲೈಸ್ ಮಾಡಿ ಆಮೇಲೆ ಮೇಡಮ್ ನಮಗೆ ರಿಪೋರ್ಟ್ ಕೊಡ್ತಾರೆ, ಪೇಜಸ್ ಕೊಡ್ತಾರೆ. ಈ ರೀತಿ ಇರ್ತದೆ. ಅಂದರೆ ಈಗ ನೋಡಿ, ಇಲ್ಲಿ ಬುದ್ಧ ಇದ್ದಾರೆ, ಸುತ್ತಲೂ ಏನು ಎನರ್ಜಿ ಏನಿದೆ ಅದನ್ನು ಒಂದೊಂದು ಚಕ್ರದ ಮೇಡಮ್ಮು ನಮಗೆ ಕೊಡ್ತಾರೆ. ಅದೆಲ್ಲ ಯಾವ್ಯಾವ ಚಕ್ರ ಯಾವ ಕಡೆ ಇದೆ ಅನ್ನೋದು, ಯಾವ್ಯಾವ ಚಕ್ರ ಯಾವ ಕಡೆ ಇದೆ ಅನ್ನೋದು ನೋಡ್ಬೋದು. ಈಗ ಗೊತ್ತಾಯ್ತಲ್ಲ, ಇದು ಯಾವ್ಯಾವ ರೀತಿ ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಹೇಗೆ ಅನ್ನೋದು ವಿವರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ದೊಡ್ಡದಾಗಿ, ಓಕೆನಾ. ಆಮೇಲೆ ಇದು ನೋಡಿ, ನಮ್ಮ ಶರೀರದ ಸುತ್ತಲೂ ಈ ರೀತಿ ಇರುತ್ತೆ. ನಮ್ಮ ಶರೀರದ ಸುತ್ತಲೂ ಎನರ್ಜಿ ಯಾವ ಇರುತ್ತೆ. ಹಾಗೆ ಕಲ್ಲು, ಮುಳ್ಳು, ಕಾಳುಗಳು, ದವಸ ಧಾನ್ಯಗಳು, ಗಿಡಗಳು, ವಜ್ರ, ವೈಡೂರ್ಯ, ಚಿನ್ನ, ಕಬ್ಬಣ, ಬಂಗಾರ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಪಂಚಲೋಹ, ಬೆಳ್ಳಿ, ಸೀಸ ಇತ್ಯಾದಿ ವಸ್ತುಗಳಲ್ಲಿ ನಿಕ್ಕಲ್ಲು, ಯುರೇನಿಯಂ ಅವುಗಳಲ್ಲಿ ಏನು ಎನರ್ಜಿ ಇರುತ್ತೆ ಈ ಥರ ತೋರಿಸುತ್ತೆ. ಹಾಗೆ ನಮ್ಮ ಶರೀರದಲ್ಲೂ ಸುತ್ತಲೂ ಏನು ಎನರ್ಜಿ ಇದೆ ಅದು ಈ ರೀತಿ ತೋರಿಸುತ್ತೆ. ಗೊತ್ತಾಯ್ತಲ್ಲ, ಇದು ಕಿರ್ಲಿನ್ ಫೋಟೋಗ್ರಫಿ.
ಆಮೇಲೆ ನಮ್ಮ ಬ್ರೈನ್ ಅಂದರೆ ಏನು? ನಮ್ಮ ಮೆದುಳು ಸಾಮರ್ಥ್ಯ ಎಷ್ಟು, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ ಇರುತ್ತೆ. ಇದರಲ್ಲಿ ಪರ್ಸೆಂಟೇಜಸ್ ಇರುತ್ತೆ, ಯಾವ್ಯಾವುದು ಎಷ್ಟೆಷ್ಟು, ನಮ್ಮ ಬುದ್ಧಿಶಕ್ತಿ ಎಷ್ಟಿದೆ, ಮೆಮ್ರಿ ಪವರ್ ಎಷ್ಟಿದೆ, ನಮ್ಮಲ್ಲಿ ಕೋಪ ಎಷ್ಟಿದೆ, ತಾಳ್ಮೆ ಎಷ್ಟಿದೆ, ಕಾಮ ಕ್ರೋಧ ಮದ ಮಾತ್ಸರ್ಯಗಳು ಇವೆಲ್ಲ ನಮ್ಮ ಬ್ರೈನ್ ಸಂಪದ್ಬಿಟ್ಟಿದ್ದು ಅಲ್ವಾ? ಅವೆಲ್ಲ ಇದರಲ್ಲಿರುತ್ತೆ, ತೋರಿಸುತ್ತೆ. ಇದು ಮಾತ್ರ ನಾವು ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ತೊಗೋಬೋದು. ಗೊತ್ತಾಯ್ತಲ್ಲ? ಸ್ಕ್ಯಾನ್ ಮಾಡಿಸಿ ರಿಪೋರ್ಟು ತೊಗೋಬೋದು. KS ರಮಾದೇವಿ. ಗೊತ್ತಾಯ್ತಲ್ಲ? ಆದರೆ ಅಲ್ಲಿ ಹೆಂಗೆ ಸ್ಕ್ಯಾನ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಆಮೇಲೆ ನಾನು ಅದನ್ನು ವಿವರಿಸ್ತೀನಿ ನಿಮಗೆ, ನೆಕ್ಸ್ಟ್ ಪಾರ್ಟಲ್ಲಿ ವಿವರಿಸ್ತೀನಿ. ಗೊತ್ತಾಯ್ತಲ್ಲ ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೆ ಅಂದ್ಬಿಟ್ಟು. ಈ ಪಾರ್ಟಲ್ಲಿ ಅಲ್ಲಿ ಏನು ಸ್ಕ್ಯಾನ್ ಮಾಡ್ತಾರೆ ಮೇಡಮು ಅನ್ನೋದನ್ನು ನಾನು ತೋರಿಸ್ತೀನಿ ಸ್ವಲ್ಪ. ಇದೊಂದು ಪಾರ್ಟ್ 1 ಅಂತ ಹೇಳ್ಕೊಳ್ಳಿ, ಸರಿನಾ? ನಿಮಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ನಾನು ಮಾಡ್ತೀನಿ. ನೋಡಿ, ಇದು ಕೂಡ ರಿಪೋರ್ಟ್ ಇರುತ್ತೆ. ನೋಡಿ, ರಿಪೋರ್ಟ್ ಈ ಥರ ಇರುತ್ತೆ. ನೋಡಿ, ಇದರಲ್ಲಿ ಎಷ್ಟಿದೆ, ಟೋಟಲ್ ಇದೆ ಎಷ್ಟಿದೆ ನೋಡಿ. ಕಿವಿ, ಮೂಗು, ಕಿಡ್ನಿ, ಕಣ್ಣುಗಳು, ಬಾಯಿ, ನಾಲಿಗೆ, ಹಲ್ಲುಗಳು, ನರ್ವ್ ಸಿಸ್ಟಮು, ಮೂಳೆಗಳು, ಹೃದಯ, ಶ್ವಾಸಕೋಶ ಎಲ್ಲ ಇದರಲ್ಲಿ ರಿಪೋರ್ಟ್ ಇರ್ತದೆ. ಈ ರೀತಿ ಇರ್ತದೆ. ಗೊತ್ತಾಯ್ತಲ್ಲ? ಈ ಒಂದು ರಿಪೋರ್ಟ್ನ ನಾನು 2010ನೇ ಇಸ್ವಿ ಎಂಡಿಂಗಲ್ಲೇ ಅಲ್ಲಿ ಮಾಡಿಸಿದ್ದೀನಿ ನಾನು ನನ್ನ ಶರೀರಕ್ಕೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದರಲ್ಲಿ ಪಿನ್ ಟು ಪಿನ್ ಅವರು ಮೇಡಮ್ಮು ಒಂದು ಫಿಸಿಕಲ್ಲಾಗಿ ಹೇಳ್ತಾರೆ, ಭೌತಿಕವಾಗಿ ಶಾರೀರಿಕವಾಗಿ ಹೇಳ್ತಾರೆ. ಈ ಜಡ ಶರೀರ ಏನಿದೆ ದೇಹ ಅದರ ಅಂಗ ಅಂತ. ಆದರೆ ಅದನ್ನು ವಿವರಣೆ ಕೊಡಬೇಕಲ್ಲ, ಅದನ್ನು ನಾವೇ ಕೊಡಬೇಕು. ಆಧ್ಯಾತ್ಮಿಕ ಜೀವಿಗಳು ಯಾರು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದ್ದಾರೆ, ತಜ್ಞರು ಅಂತ ಇರ್ತಾರಲ್ಲ, ಅವರೇ ಕೊಡಬೇಕು. ಯಾರಂದ್ರೆ ಅವರು ಅದ್ರ ಬಗ್ಗೆ ಡೀಟೇಲ್ ಕೊಡೋಕ್ಕಾಗಲ್ಲ. ನಾನು ಏನಿದ್ರು ಹುಡುಗರನ್ನ, ವಿದ್ಯಾರ್ಥಿಗಳನ್ನ, ಸಾಧನೆ ಮಾಡಿರೋರನ್ನ, ಮಾಡದೇ ಇದ್ದರೂ ಪರವಾಗಿಲ್ಲ, ಎಲ್ಲರಲ್ಲೂ ಎನರ್ಜಿ ಇರುತ್ತೆ. ನಾನು ಆಗಲೇ ಹೇಳಿದೆ, ಕಲ್ಲಲ್ಲೂ, ಮುಳ್ಳಲ್ಲೂ, ದವಸ ಧಾನ್ಯಗಳಲ್ಲೂ, ಬೆಳ್ಳಿ ಬಂಗಾರ ವಸ್ತುಗಳು ಎಲ್ಲದರಲ್ಲೂ ಎನರ್ಜಿ ಇರುತ್ತೆ. ನಿಮ್ಮಲ್ಲೂ ಎನರ್ಜಿ ಇರುತ್ತೆ. ನೀವೇನು ಸಾಧನೆ ಮಾಡಬೇಕು ಆಮೇಲೆ ಚೆಕ್ ಮಾಡಬೇಕು ಅಂತೇನಿಲ್ಲ. ಈಗಲೇ ಇವತ್ತೇ ನೀವು ಚೆಕ್ ಮಾಡ್ಬೋದು ನಿಮ್ಮಲ್ಲಿ ಯಾವ್ಯಾವ ಚಕ್ರ ಎಷ್ಟು ಎನರ್ಜಿ ಇದೆ ಅಂತ. ಆಮೇಲೆ ಅದನ್ನು ಯಾವುದು ಕಡಿಮೆ ಇದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕಂತ ನಮ್ಮ ಹತ್ರ ನೀವು ಕಲಿಬೇಕಾಗುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಕಲಿಬೇಕಾಗುತ್ತೆ. ಯಾವ ಚಕ್ರನ ಜಾಸ್ತಿ ಮಾಡ್ಕೋಬೇಕು, ಯಾವ ಚಕ್ರಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು, ಯಾವ ಚಕ್ರಕ್ಕೆ ಎನರ್ಜಿ ಆಗಬೇಕಾದ್ರೆ ಏನೇನು ಊಟ ತಿನ್ನಬೇಕು, ಏನು ನೀರು ಕುಡಿಬೇಕು, ಯಾವ ರೀತಿ ಬೆಳಗ್ಗಿಂದ ಸಂಜೆವರೆಗೂ ಧ್ಯಾನ ತಪಸ್ಸು ಯೋಗ ಮಾಡಬೇಕು, ಇದೆಲ್ಲ ಅಭ್ಯಾಸ ಮಾಡಿದಾಗ ಎಲ್ಲಿ ವೀಕ್ ಇದೆ, ಯಾವ ಚಕ್ರಗಳು, ಕಾಲುಗಳು ನೋವಿದೆಯಾ, ಮೂಳೆಗಳು ನೋವಿದೆಯಾ, ಆ ರೋಗ ಈ ರೋಗ ಇದೆಯಾ, ಆ ಕಷ್ಟ ಈ ಕಷ್ಟ ಇದೆಯಾ, ನಮ್ಮ ಮೈಂಡ್ ಸರಿ ಇಲ್ವಾ, ಮಾನಸಿಕವಾಗಿ ಅಸ್ವಸ್ಥರ, ಇದೆಲ್ಲ ಟೋಟಲಾಗಿ ಅನಲೈಸ್ ಮಾಡಿ ಅವ್ರಿಗೆ ನಾವು ಕಲಿಸ್ಬೇಕಾಗುತ್ತೆ. ಒಂದು ದಯೆ, ಅನುಕಂಪ, ಭಕ್ತಿ, ಆಧ್ಯಾತ್ಮಿಕ ಆಸಕ್ತಿ, ಇದೆಲ್ಲ ಅವ್ರಿಗೆ ಎಷ್ಟೆಷ್ಟಿದೆ ಅದರಲ್ಲೆಲ್ಲ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ನೋಡಿಕೊಂಡು ಯಾವುದು ವೀಕ್ ಇದೆ ಅದನ್ನು ಸರಿ ಮಾಡಬೇಕಾಗುತ್ತೆ. ಅದಕ್ಕೆ ಕ್ಲಾಸಸ್ ಇಲ್ಲಿ ಕೊಡಲಾಗುತ್ತೆ. ನೀವು ಕಲ್ಕೋಬೇಕು, ಸಾಧನೆ ಮಾಡ್ಕೋಬೇಕು. ಅದು ನಿಮ್ಮ ಜವಾಬ್ದಾರಿ ಇರುತ್ತೆ. ನಾವು ಕ್ಲಾಸಸ್ ಕೊಡ್ತೀವಿ, ಹೇಳ್ತೀವಿ, ದಾರಿ ತೋರಿಸ್ತೀವಿ, ಮಾರ್ಗ ತೋರಿಸ್ತೀವಿ, ಉಪದೇಶ ಕೊಡ್ತೀವಿ, ಉಪನ್ಯಾಸ ಕೊಡ್ತೀವಿ. ನೀವು ಅದನ್ನು ಸಾಧನೆ ಮಾಡ್ಕೋಬೇಕು ಅಲ್ವಾ? ಇವರೇ, ನಾನೀಗ ಮೇಡಮ್ ಯಾವ ರೀತಿ ಅಲ್ಲಿ ಚೆಕ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಅದನ್ನು ನೋಡಿ ಆಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ವಿವರಣೆ ಕೊಡ್ತೀನಿ. ಇದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಈ ಪಾರ್ಟ್ನ ಇಲ್ಲಿಂದ ಮುಂದಕ್ಕೆ ನೋಡಿ ಮೇಡಮ್ ಯಾವ ರೀತಿ ಅಲ್ಲಿ ಚೆಕ್ ಮಾಡ್ತಾರೆ ಅಂತ, ಸರಿನಾ? ಆಮೇಲೆ ನೀವೇನಾದರೂ ಇಲ್ಲಿ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕಾದ್ರೆ ಸೇರ್ಕೊಳ್ಳಿ. ಇಲ್ಲಿ ಆರೋಗ್ಯ, ಸಂತೋಷ, ಆನಂದ, ಮುಕ್ತಿ, ಮೋಕ್ಷ, ಅದಕ್ಕಾಗಿ ಸೇರ್ಕೊಳ್ಳಿ. ಆಸೆಯನ್ನು ಬಿಡಿ. ಆಸೆಯ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ನಮ್ಮ ಜನ್ಮನ ನಾವು ಸಾರ್ಥಕಪಡಿಸ್ಕೋಬೇಕು. ಆಧ್ಯಾತ್ಮಿಕ ಪಾರಮಾರ್ಥಿಕ ಮಾರ್ಗದಲ್ಲಿ ನಮ್ಮ ಜನ್ಮವನ್ನು ಈ ಭೂಮಿ ಮೇಲೆ, ಈ ಮಾನವ ಶರೀರದಲ್ಲಿ ನಾವು ಸಾರ್ಥಕಪಡಿಸ್ಕೋಬೇಕು. ಮತ್ತೆ ಈ ರೀತಿ ಜನ್ಮ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಸುಮಾರು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಶ್ರೇಷ್ಠ ಅಂತ ಎಲ್ಲ ಮಹಾತ್ಮರು, ಸಾಧು ಸಂತರು ಹೇಳ್ತಾನೆ ಬಂದಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಜನ್ಮ ನಾವು ಅರ್ಥ ಮಾಡ್ಕೊಬಿಟ್ರೆ, ಸಮಯ ವೇಸ್ಟ್ ಮಾಡ್ಕೊಬಿಟ್ರೆ, ಟೈಮ್ ಎಷ್ಟಾದರೆ ಮತ್ತೆ ಈ ರೀತಿ ಜನ್ಮ ಸಿಗುತ್ತಿಲ್ಲ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಗುರಿ ಆಧ್ಯಾತ್ಮಿಕ ಪಾರಮಾರ್ಥಿಕ ಮಾರ್ಗ ಆಗಿರಬೇಕು. ಅದೇ ಶಾಶ್ವತವಾದದ್ದು. ಬೇರೆ ಇನ್ನೇನೇ ಸಂಪಾದನೆ ಮಾಡಿ, ಏನೇ ಇದು ಮಾಡಿ ಯಾವುದನ್ನು ನಾವು ಹೊತ್ಕೊಂಡೋಗಲ್ಲ, ಹೊತ್ಕೊಂಡೋಗಕ್ಕೆ ಆಗೋದು ಇಲ್ಲ. ನಾವು ಹೊತ್ಕೊಂಡೋಗೋದು ಒಂದೇ, ಮನಃಶಾಂತಿ ಅಥವಾ ನಮ್ಮ ಸಾಧನೆ. ದೈವಭಕ್ತಿ ಇದ್ದರೆ ಆ ಭಗವಂತನು ನಮಗೆ ಕೈ ಹಿಡಿತಾನೆ, ಗುರುದೈವ ಕೈ ಹಿಡಿಯುತ್ತೆ. ಇಲ್ಲಾಂದರೆ ಇಲ್ಲ, ಲಾಸ್ಟಲ್ಲಿ ಕೊನೆಗಾಲದಲ್ಲಿ
ಗೊತ್ತಾಯ್ತಲ್ಲ, ಅದಕ್ಕೆ ಇವಾಗಿಂದ ನಾವು ಕಷ್ಟಪಟ್ಟು ಸಾಧನೆ ಮಾಡ್ಕೋಬೇಕು. ಸರಿ ಅವರೇ, ಇದು ನೋಡಿ ವಿಡಿಯೋ ಸ್ವಲ್ಪ ಹಾಕ್ತೀನಿ, ಆಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ಇದು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್, ಓಕೆನಾ? ನಮ್ಮ ಶ್ರೀನಿವಾಸ ಎಲ್ಲ ಕರೆಕ್ಟಾಗಿ ಕಾಣಬೇಕು, ಅದಕ್ಕೆ ಪರವಾಗಿಲ್ಲ ಆ ಕಡೆ ತಿರ್ಕೊಳ್ಳೋ, ಈ ಕಡೆ ನೋಡ್ತೀಯ. ಫಸ್ಟು ನಿಮ್ಮ ಬಲಗೈನ ಹೆಬ್ಬೆಟ್ಟನ್ನ ಇಟ್ಕೊಳ್ತೀವಿ. ನೀವು ಆರಾಮಾಗಿ ನಿಂತ್ಕೊಳ್ಳಿ, ಸ್ಟ್ರೈಟಾಗಿ ಇನ್ನೂ ಆ ಕಡೆ ಸ್ವಲ್ಪ, ಹಾಂ ಸ್ಟ್ರೈಟಾಗಿ, ಹಂಗಲ್ಲ, ಸ್ಟ್ರೈಟ್ ಆಗಿರ್ಬೇಕು. ಉದ್ದ ಬೇಡ, ಉದ್ದ ಹಿಂಗೆ ಹೆಬ್ಬೆಟ್ಟು ಹಂಗೆ, ಇನ್ನು ಹಿಂದಕ್ಕೆ ಬರಲಿ, ಬೆಂಡ್ ಮಾಡಿ. ಅಪ್ಪ ನಿಮ್ಮ ಹೆಬ್ಬೆಟ್ಟು ಗುರ್ತು ಕೊಡ್ತಿರಲ್ಲ, ಹಾಗಿರ್ಬೇಕಷ್ಟೇ, ಹಂಗೆ ಇರಲಿ, ಆರಾಮಾಗಿರಿ, ಸಾಕು, ರಿಲ್ಯಾಕ್ಸ್ ಆಗಿರಿ. ಎರಡನೇ ಬೆರಳಿಡಿ, ಅದು ತೆಗೆದುಬಿಡಿ, ಎರಡನೇ ಬೆರಳಿಡಿ, ಆ ಕ್ಯಾಪ್ನ ಕವರ್ ಮಾಡ್ಕೊಳ್ಳಿ, ಹಾಗೆ ಮೂರನೇ ಬೆರಳಿಡಿ, ಪರ್ಫೆಕ್ಟ್, ಕರೆಕ್ಟಾಗಿ. ಹಾಂ ಆಯ್ತಪ್ಪ. ಯಾಕೆ ನಾಗರಾಜ ಅಷ್ಟು ಫಾಸ್ಟಾಗಿ ಮಾತಾಡೋ ಸೈಲೆಂಟ್ ಆಗಿಬಿಟ್ಟಿದ್ದೀವಾಗ ಫೋನಲ್ಲಿ? ಇಲ್ಲ ತೆಗ್ದಿದ್ದೀರಪ್ಪ ಬೆಟ್ಟಲ್ಲೆಲ್ಲ? ಆಯ್ತು. ಹಾಂ, ಈಗ ಎರಡನೇ ಬೆರಳು, ಮೂರನೇ ಬೆರಳು. ಆರೋಗ್ಯನ ಕಾಪಾಡೋದು ಈ ಸೂಕ್ಷ್ಮ ಶರೀರನೇ. ಸೂಕ್ಷ್ಮ ಶರೀರ ಚೆನ್ನಾಗಿದ್ದಾಗ ಆಟೋಮೆಟಿಕ್ ಆಗಿ ನಿಮ್ಮ ಸ್ಥೂಲ ಶರೀರ ಕೂಡ ಚೆನ್ನಾಗಿರುತ್ತೆ. ಸರಿ, ಸ್ಥೂಲ ಶರೀರಕ್ಕೆ ಏನೋ ಕಾಯಿಲೆ ಬಂತು, ನಾವೇನು ಮಾಡ್ತೀವಪ್ಪ? ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟು, ಅದು ಅಲೋಪತಿ ಅದನ್ನು ತಗೋತೀವಿ. ಶರೀರಕ್ಕೆ ಏನಾದರೂ ಕಾಯಿಲೆಗಳು ಬಂದರೆ ಅದರಲ್ಲಿ ಏರುಪೇರಾದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನಿಮ್ಮ ಸೂಕ್ಷ್ಮ ಶರೀರ ಏನಿದೆ, ನೀವೇನು ಅಂತ ಡಿಸೈಡ್ ಮಾಡೋದು ಅದೇ. ನೀವು ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಮತ್ತು ನಿಮ್ಮ ಆಧ್ಯಾತ್ಮಿಕವಾದ ಬೆಳವಣಿಗೆ ಏನಿದೆ. ನಮಗೆಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ದೇವ್ರ ದಯೆಯಿಂದ ನಾವೊಂದು ಆರೋಗ್ಯವಾಗಿ ಸಂತೋಷವಾಗಿರಬೇಕು ಅಂತಲ್ವಾ? ಇದು ಹೇಗೆ ಬರುತ್ತೆ ಅಂದರೆ ನಮ್ಮ ಸೂಕ್ಷ್ಮ ಶರೀರನ ಚೆನ್ನಾಗಿಟ್ಕೊಂಡಾಗ. ಈ ಸೂಕ್ಷ್ಮ ಶರೀರನ ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ ಬೇರೆ ಏನೂ ಇಲ್ಲ. ನೀವು ಅದಕ್ಕೆ ಮಾತ್ರೆ ಔಷಧಿ ಏನೂ ತಿನ್ನೋ ಹಾಗಿಲ್ಲ. ನೀವು ಅದಕ್ಕೆ ತಕ್ಕನ ಹಾಗೆ ಕೆಲವು ಒಂದು ಪ್ರಾಕ್ಟೀಸಸ್ ಮಾಡಬೇಕು. ಇವಾಗ ಗುರುಗಳು, ಇದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ನಾನು ನಿಮಗೆ ಹೇಳ್ತಿರೋದೆಲ್ಲ ಹೇಳ್ತಾ ಇರೋದೆಲ್ಲ ಕೂಡ ನಿಮ್ಮ ಸೂಕ್ಷ್ಮ ಶರೀರದ ಬಗ್ಗೆ. ಏನೇ ಕಾಯಿಲೆ ಬಂದ್ರೂ ಮೊದಲು ಸೂಕ್ಷ್ಮ ಶರೀರಕ್ಕೆ ಬರುತ್ತೆ, ಆಮೇಲೆ ಸ್ಥೂಲ ಶರೀರಕ್ಕೆ ಬರುತ್ತೆ. ನೀವು ಮಾನಸಿಕವಾಗಿ ನೀವು ಚೆನ್ನಾಗಿರಬೇಕು. ನಿಮ್ಮ ಪ್ರತಿದಿನದ ನಿಮ್ಮ ಚಟುವಟಿಕೆಗಳೇನಿದೆ ಅದು ಚೆನ್ನಾಗಿ ನಡೀಬೇಕು. ನೀವು ದೈಹಿಕ ಮಾನಸಿಕ ಅಲ್ಲ, ಆಧ್ಯಾತ್ಮಿಕನೂ ಅಲ್ಲ, ಫೈನಾನ್ಷಿಯಲಿ ನೀವು ಚೆನ್ನಾಗಾಗಬೇಕು ಅಂದ್ರೂ ನಿಮ್ಮ ಚಕ್ರಗಳು ಚೆನ್ನಾಗಿರಬೇಕು. ನಿಮ್ಮನ್ನು ನಾವೇನು ಹೇಳ್ತೀವಿ, ಪ್ರಾಸ್ಪೆರಿಟಿ ಎನರ್ಜಿ ಅಂತ ಹೇಳ್ತೀವಿ. ಅದಕ್ಕೆ ಕನ್ನಡದಲ್ಲಿ ಏನು ಬರೋದು? ಪ್ರಾಸ್ಪೆರಿಟಿ ಅಂದರೆ ನಮ್ಮ ದುಡ್ಡು ಕಾಸಿನ ಒಂದು ಅನುಕೂಲ ಏನಿದೆ ಅದು ಚೆನ್ನಾಗಿ ಆಗೋದು. ಆ ಪ್ರಾಸ್ಪೆರಿಟಿ ಎನರ್ಜಿನ ಕೂಡ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಸೂಕ್ಷ್ಮ ಶರೀರ ಚೆನ್ನಾಗಿರಬೇಕು. ಎಲ್ಲ ಕೂಡ ನಿಮ್ಮ ಎನರ್ಜಿ ಕೂಡ ಡಿಸೈಡ್ ಮಾಡುತ್ತೆ, ಗೊತ್ತಾಯ್ತಾ? ಈ ಒಂದು ಸ್ಕ್ಯಾನಿಂಗ್ ಏನಿದೆ ಇದು ನಿಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ನಿಮ್ಮ ಎನರ್ಜಿ ಲೆವೆಲ್ ಏನು ಅಂತ ತೋರಿಸುತ್ತೆ. ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ವೀಕ್ ಆಗಿದ್ದೀರಾ, ನಿಮ್ಮ ಆಹಾರ ಅಥವಾ ನಿಮ್ಮ ಪ್ರಭಾವಳಿ ಏನಿದೆ, ಪ್ರಭಾವಳಿ ಹೇಗಿದೆ, ನಿಮ್ಮ ಚಕ್ರಗಳು ಹೇಗಿದೆ, ಅದನ್ನೆಲ್ಲ ನಾನು ನಿಮ್ಗೆ ರಿಪೋರ್ಟ್ ಕೊಡ್ತಾ ಇದ್ದೀನಿ. ಗುರುಗಳೆಲ್ಲ ನೋಡಿಬಿಟ್ಟು ನಿಮ್ಗೆ ಹೇಳ್ತಾರೆ ಏನು ಅಂತ. ನಾನು ಇದರ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೀನಿ. ನಿಮ್ಮ ಚಕ್ರಗಳು ಚೆನ್ನಾಗಿರಬೇಕು, ನಾರ್ಮಲ್ ಆಗಿರಬೇಕು, ಅಲೈನ್ ಆಗಿರಬೇಕು. ಚಕ್ರಗಳು ಸೈಜು ಸರಿಯಾಗಿರಬೇಕು, ಆಮೇಲೆ ಒಂದೇ ಒಂದು ಮಟ್ಟದಲ್ಲಿರಬೇಕು, ಅದು ಕೂಡ ಇಂಪಾರ್ಟೆಂಟು. ಆಮೇಲೆ ನಿಮ್ಮ ಒಂದು ಆರ ಅಥವಾ ನಿಮ್ಮ ಪ್ರಭಾವಳಿ ಏನಿದೆ ನಿಮ್ಮ ಶರೀರದ ಸುತ್ತಲೂ ಅದೊಂದು ಕವಚ ನಿಮಗೆ. ಆ ಕವಚ ಏನಿದೆ ಅದು ಸ್ಟ್ರಾಂಗ್ ಆಗಿದ್ದರೆ ನೀವು ಸ್ಟ್ರಾಂಗ್ ಆಗಿರ್ತೀರ.
ಆ ಕವಚದಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ ಇದನ್ನೆಲ್ಲ ಕಂಡುಹಿಡಿಯುವಂಥ ಒಂದು ಎಕ್ವಿಪ್ಮೆಂಟ್ ಇನ್ನೊಂದೇ, ಇನ್ಯಾವುದೂ ಇಲ್ಲ. ನೀವು ಯಾವುದೇ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋದರೆ ನಿಮ್ಗೆ ಬಿ ಪಿ, ಶುಗರು, ECG ಅದು ಇದು ಎಲ್ಲ ಹೇಳ್ತಾರೆ, ನಿಮ್ಮ ಸ್ಕ್ಯಾನಿಂಗು ಎಲ್ಲ ಹೇಳ್ತಾರೆ. ಆದರೆ ನಿಮ್ಮ ಎನರ್ಜಿ ಲೆವೆಲ್ ಹೇಗಿದೆ ಅಂತ ಕಂಡುಹಿಡಿಯೋಕೆ ಇಡೀ ಪ್ರಪಂಚದಲ್ಲಿರುವಂಥದ್ದು ಈ ಎಕ್ವಿಪ್ಮೆಂಟ್ ಮಾತ್ರ. ಇದು ಇಂಡಿಯಾದಲ್ಲಿ 2-3 ಎಕ್ವಿಪ್ಮೆಂಟ್ ಇದೆ ಅಷ್ಟೇ. ಇವಾಗ